ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ನಮ್ಮ ಮನೇಲಿ ಬೆಳೆದಿರೋಂಥ ಹಲಸಿನ ಹಣ್ಣು, ಇದರಲ್ಲಿ ಡಿಫ್ರೆಂಟ್ ಹಲಸಿನ ತಳಿಗಳಿರ್ತವೆ. ಆ್ಯಕ್ಚುಲಿ ಏನಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಅಂದರೆ, ನಮ್ಮ ಇದರಲ್ಲಿ ಆ್ಯಕ್ಚುಲಿ ನಮ್ಮ ಹಾಸನ ಸೈಡ್ ಇದರಲ್ಲೆಲ್ಲ ಸ್ವಲ್ಪ ತುಂಬ ವೆರೈಟೀಸ್ ಆಫ್ ಹಲಸಿನ ಹಣ್ಣುಗಳೆಲ್ಲ ಇರ್ತವೆ. ಆ್ಯಕ್ಚುಲಿ ಇದರಲ್ಲಿ ನಮ್ಮದು ಜನವರಿಗೆ ಸ್ಟಾರ್ಟ್ ಆಗ್ತವೆ. ನಮ್ಮದು ಇದೆಯಲ್ಲ, ನಾನು ಯಾವ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಇದು ಎಷ್ಟು ಬಿಟ್ಟಿದೆ ನೋಡಿ. ಇದು ಜನವರಿಂದಲೇ ಹಣ್ಣಾಗಿತ್ತು. ಆ್ಯಕ್ಚುಲಿ ಆ ಹಣ್ಣಾಗಿರೋದು ನಿಮಗೊಂದು ಸ್ಟಾರ್ಟಿಂಗಲ್ಲಿ ಒಂದು ಪಿಕ್ ಹಾಕಿದ್ದೀನಿ. ಅದು ಅಷ್ಟು ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬಾ ಒಂದು 2-3 ತಳಿಗಳಿದೆ. ನಮಗೆ ಗೊತ್ತಿಲ್ಲ ನಾವು ಯಾವ್ಯಾವ ಥರದ್ದು ನಮ್ಮ ಅಪ್ಪ ಯಾವ್ಯಾವ ಥರ ಹಾಕಿದ್ದಾರೆ ಅಂತ. ಆ್ಯಕ್ಚುಲಿ ಅವು ತೋಟದೊಳಗೆಲ್ಲ ಇದ್ದವು ಒಂದು 4 ಇಯರ್ಸ್ 5 ಇಯರ್ಸ್ ಆಗಿರ್ಬೋದು, ಅಥವಾ ಒಂದು 8-10 ಇಯರ್ಸ್ ತುಂಬಾ ಬಿಡ್ತಾ ಇದೆ. ಇವೆಲ್ಲ ಚಿಕ್ಕ ಮರಗಳು, ಕಾಯಿಗಳು ತುಂಬಾ ಅಷ್ಟು ಕ್ಲೀನಾಗಿ ತುಂಬಾ ಕಾಯಿಗಳು ಬಿಡ್ತವೆ ಅದರಲ್ಲಿ. ಮತ್ತು ಎಷ್ಟು ಚಿಕ್ಕದಾಗಿ ಇಷ್ಟು ದಪ್ಪನೇ ಇರ್ತವೆ, ಅಷ್ಟು ಚೆನ್ನಾಗಿ ಹಣ್ಣಾಗ್ತವೆ ಅವು. ನಾನು ಈ ಟೈಮ್ ಜನವರಿಗೆ ಹೋದಾಗ ಅಲ್ಲಿ ಅಷ್ಟು ಚೆನ್ನಾಗಿ ಹಣ್ಣಾಗಿದ್ದು. ಆ್ಯಕ್ಚುಲಿ ಅದ್ರಲ್ಲೇ ಒಂದು 2-3 ಎಷ್ಟು ಬಿಟ್ಟಿದ್ದು, ಈ ಸರಿ ಇನ್ನೂ ಜಾಸ್ತಿ ಬಿಟ್ಟಿದೆ ಆ್ಯಕ್ಚುಲಿ. ಹಾಗಾಗಿ ವರ್ಷ ಇವೆಲ್ಲ ಬೆಳೆಯೋಕ್ಕೆ ಇದು ತುಂಬ ಒಳ್ಳೆಗಳೇ. ತುಂಬ ನಮ್ಮ ತೋಟದೊಳಗಲಿ ನಮ್ಮ ಜಾಗದಲ್ಲಿ ಹಲಸಿನ ಮರಗಳು ನಮ್ಮ ಸೈಡ್ ತುಂಬಾ ಇದಾವೆ. ಆ್ಯಕ್ಚುಲಿ ಅವು ಹಲಸಿನಗಳು ಆ್ಯಕ್ಚುಲಿ ಎಷ್ಟು ಥರ ಬೇರೆ ಇದ್ದರೆ ಬಕ್ಕೆ ಬಿಳುವ ಅಂದರೆ ಒಂಥರ ಇದ್ರ ಥರ ಬರುತ್ತೆ. ಅವನ್ನ ದೋಸೆ ಎಲ್ಲ ಮಾಡ್ತಾರೆ ಆ್ಯಕ್ಚುಲಿ ಬಿಳುವ. ಈ ಬಕ್ಕೆ ಹಣ್ಣುಗಳು ಹೆಂಗೆ ಅಂದರೆ ಒಂಥರ ಸುಲ್ಕೊಂಡು ತೊಳೆನ ಸುಲ್ಕೊಂಡು ತಿನ್ಬೋದು. ಬಕ್ಕೆಗಳೆಲ್ಲ ನೀವು ಸುಲಿಯೋಕ್ಕಾಗಲ್ಲ, ಅದನ್ನು ಕ್ಲೀನಾಗಿ ಹಿಂಗೆ ಕೈಲಿ ಎಳ್ಕೊಂಬಿಟ್ಟದು ಅದು ನೀವು ಹಿಂಗೆ ಕೈಲೇ ಇದು ಹೋಲ್ಡ್ ಮಾಡ್ಬೋದು. ಅಷ್ಟು ಅವು ದೋಸೆ ಮಾಡೋಕ್ಕೆ ಫೇಮಸ್ಸು ಬಿಳುವ ಎಲ್ಲ. ಬಕ್ಕೆ ಎಲ್ಲ ನಿಮಗೆ ಬಕ್ಕೆ ಹಣ್ಣುಗಳೆಲ್ಲ ಒಂಥರ ತಿನ್ನೋಕ್ಕೆ ಅಷ್ಟು ಸ್ವೀಟ್ ಬರ್ತವೆ. ನೀವೆಲ್ಲ ರೋಡ್ ಸೈಡೆಲ್ಲ ಇಟ್ಕೊಂಡಿರ್ತಾರೆ, ನೋಡಿದ್ದೀರಾ. ಇಲ್ಲೇ ನಮ್ಮ ಹಾಸನ ಇವೆಲ್ಲ ಹೋಗ್ತಿದ್ದಾರೆ, ಚಂದ್ರಪಟ್ಟಣದಲ್ಲಿ ಇಟ್ಕೊಂಡಿರ್ತಾರೆ. ತುಂಬ ಫೇಮಸ್ ಆ್ಯಕ್ಚುಲಿ, ಅಷ್ಟು ಚೆನ್ನಾಗಿರುತ್ತೆ ಸೀಸನ್. ಇದರಲ್ಲಿ ನಮ್ಮದು ಎಷ್ಟು ಚಿಕ್ಕ ಮರಗಳು ಅವೆಲ್ಲ ಅಂದರೆ, ನಮ್ಮ ಅಪ್ಪನ ಒಂದು 5 ಇಯರ್ಸ್ 6 ಇಯರ್ಸ್ ಬ್ಯಾಕೆಲ್ಲ ಹಾಕಿದ್ರು. ಇನ್ನೊಂದು ಅವು ಲಾಸ್ಟ್ 3-4 ಇಯರ್ಸಿಂದ ಬಿಡ್ತಾನೇ ಇದ್ದಾವೆ. ಆ್ಯಕ್ಚುಲಿ ಅವು ಆಲ್ಮೋಸ್ಟ್ 10 ಇಯರ್ಸ್ ಆಗಿರ್ಬೇಕೀಗ, ಬಿಡ್ತಾನೇ ಇದ್ದಾವೆ. ತುಂಬಾ ಒಳ್ಳೆ ತಳಿಗಳು ಮರಗಳು ಹಾಕ್ಕೊಂಡ್ರೆ ಅವಾಗ ಏನೋ ನಾವು ಜಾಸ್ತಿ ನೀರು ಹಾಕಬೇಕು ಬೆಳೆಸ್ಬೇಕು ಅಂತೇನಿಲ್ಲ. ತೋಟದೊಳಗೆ ಅಥವಾ ನಿಮ್ಮ ಜಾಗದಲ್ಲಿ ಹಾಕಿ ಬಿಡ್ಕೊಂಡ್ಬಿಟ್ರೆ ಅವು ಜಾಸ್ತಿ ಏನು ಗೊಬ್ಬರ ಔಷಧಿ ಏನೋ ಅವಶ್ಯಕತೆ ಇಲ್ಲ. ನೀವು ಒಂದ್ಸರಿ ನಟ್ಬಿಟ್ಟು ಒಂದು ಸ್ಟಾರ್ಟಿಂಗ್ 2 ಇಯರ್ಸ್ ಒಂದು ಸ್ವಲ್ಪ ನೀರು ಕೊಟ್ಬಿಟ್ರೆ ಮುಗಿತು ಅವಕ್ಕೆ. ಅಷ್ಟು ಚೆನ್ನಾಗಿ ತಳಿಗಳು ಬರ್ತದೆ. ನಾವು ಹಾಕೋ ಗಿಡಗಳನ್ನ ಒಳ್ಳೆ ತಳಿಗಳು ನೋಡ್ಕೊಂಡು ಹಾಕಬೇಕಷ್ಟೇ. ಎಲ್ಲ ಜಾಗದಲ್ಲಿ ಅಷ್ಟು ಚೆನ್ನಾಗಿ ಬರ್ತವೆ. ಒಳ್ಳೆ ತಳಿಗಳು ನೋಡ್ಕೊಂಡು ಹಾಕಿದ್ರೆ ತುಂಬಾ ಹಲಸಿನ ಹಣ್ಣಲ್ಲಿ ತುಂಬ ಅಂದರೆ ನಾವು ಮಾರಕ್ಕಲ್ಲದೆ ಇದ್ರೂ ಮನೆಗೆ ಯಾವಾಗಲಾದ್ರು ಹೋದಾಗ ಸೀಸನ್ ಪೂರ್ತಿ, ಈಗ ಜನವರಿನೇ ಸ್ಟಾರ್ಟ್ ಆಗಿ ಜುಲೈ ತನಕ ಹಲಸಿನ ಹಣ್ಣು, ಜುಲೈ ಆಗಸ್ಟ್ ತನಕ ಹಲಸಿನ ಹಣ್ಣು ಇದ್ದೇ ಇರುತ್ತೆ. ಆ್ಯಕ್ಚುಲಿ ಒಂದು 3-4 ಥರ ಡಿಫ್ರೆಂಟ್ ತಳಿ ಹಾಕೊಂಡ್ಬಿಟ್ರೆ ವೆರೈಟಿ. ಈಗ ಜನವರಿ ಸ್ವಲ್ಪ ಮಾರ್ಚಿಂದ ಮೇಯ್ನ್ಲಿ ಸ್ಟಾರ್ಟ್ ಆಗೋದೇ, ಮಾರ್ಚ್ ಏಪ್ರಿಲಿಂದ ಸ್ಟಾರ್ಟ್ ಆಗೋದು ಹಲಸಿನ ಹಣ್ಣುಗಳೆಲ್ಲವ. ಬಟ್ ತುಂಬ ಬೇರೆ ತಳಿಗಳೆಲ್ಲ ಜನವರಿಯಿಂದನೇ ಸ್ಟಾರ್ಟ್ ಆಗ್ತವೆ. ಸ್ವಲ್ಪ ಜನವರಿ ಮತ್ತು ಫೆಬ್ರವರಿ ಮಾರ್ಚು ಹಾಗೆ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಜೂನ್ಗೆಲ್ಲ ಎಂಡ್ ಆಗ್ತಾ ಹೋಗ್ತವೆ. ಸ್ವಲ್ಪ ಇನ್ನೊಂದು ಸ್ವಲ್ಪಗಳು ಜುಲೈಯಲ್ಲೂ ಆಗಸ್ಟ್ ತನಕ ಸೆಪ್ಟೆಂಬರ್ ತನಕ ಇರ್ತವೆ ಸ್ವಲ್ಪ ತಳಿಗಳು. ಹಾಗಾಗಿ ಬೇರೆ ತಳಿಗಳನ್ನ ನಾವು ಹಾಕ್ಕೊಂಡ್ಬಿಟ್ರೆ ನಮಗೆ ಅವು ತಿನ್ನೋಕ್ಕೆ ಜಾಕ್ ಫ್ರೂಟ್ ತುಂಬ ಒಳ್ಳೆಯದು. ದೋಸೆ ಚಟ್ನಿ ಮತ್ತು ಅದು ಫಿಂಗರ್ ಚಿಪ್ಸ್ ಏನೇನೋ ಮಾಡ್ತಾರೆ ಅದರಲ್ಲಿ ಜಾಕ್ ಫ್ರೂಟ್ ಅಲ್ವಾ. ಹಾಗಾಗಿ ಅದ್ರ ಬಗ್ಗೆ ನಮ್ಮೂರಲ್ಲಿರೋದು, ನಮ್ಮ ಮನೇಲಿ ಬೆಳೆದಿರೋದ್ರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಶೇರ್ ಮಾಡೋಣ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ.